ಈಗ ಇಬ್ಬರು ಸೋತರು, ಇಬ್ಬರು ಗೆದ್ದರು. ಇಲ್ಲಿ ಸೀನಲ್ಲಿ ಫೋಟೋ ಇಲ್ಲದೆ ಫೋಟೋ ಬಂದು ಹೋಗಿದ್ದು ಪ್ರೀತಮ್ ಗೌಡ್ರು ಪಾಪ. ಹೇಗೆ ಅಂತ ಕೇಳ್ತೀನಿ ನೋಡಿ. ಬಿಜೆಪಿಗೆ ಮತ್ತು JDSಗೆ ಕುಮಾರಸ್ವಾಮಿ ಬೇಡಿಕೆ ಏನು, ಡಿಮಾಂಡ್ ಏನು ಅಂತಂದರೆ JDS ಜೊತೆಗಿನ ಮೈತ್ರಿ ಬಿಜೆಪಿಗೆ ಬೇಕೇ ಬೇಕು. ಲಾಭ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ JDS ಅನಿವಾರ್ಯ. ಮುಂದಿನ ದಿನಮಾನಗಳಲ್ಲಿ ಕೂಡ ರಾಜ್ಯದ ಬಹುತೇಕ ಎಲ್ಲ ಕಡೆ ಬಿಜೆಪಿ ಪ್ರಾಬಲ್ಯ ಇದೆ. ಆದರೆ ಬಿಜೆಪಿ ಪ್ರಾಬಲ್ಯ ಇರೋ ಕಡೆಗಳಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಾಭ ಆಗಿಲ್ಲ. ಆದರೆ ಹಳೆ ಮೈಸೂರಲ್ಲಿ ಮಾತ್ರವೇ ಬಿಜೆಪಿ ದೌರ್ಬಲ್ಯ, ಅಲ್ಲಿ JDS ಶಕ್ತಿಯುತವಾಗಿದೆ ಅಲ್ವಾ. ಈಗ ಯಾವುದು ಕಲ್ಯಾಣ ಕರ್ನಾಟಕದ 5ಕ್ಕೆ 5 ಬಿಜೆಪಿ ಭಾಗವನ್ನು ಕಾಂಗ್ರೆಸ್ ಗೆದ್ಕೊಂಡ್ಬಿಡ್ತು. ಎಲ್ಲಿ ಮರ್ಯಾದೆ ಉಳಿದಿದ್ದು ಬಿಜೆಪಿಗೆ JDS ಭಾಗ ಇರುವಂಥ ಮಂಡ್ಯ, ಮೈಸೂರು, ತುಮಕೂರು ಈ ಭಾಗದಲ್ಲಿ. ಈಗ ಪಾದಯಾತ್ರೆ ಹೋಗ್ತಿರೋದು ಎಲ್ಲಿ? ಬಿಜೆಪಿ ಕಡಿಮೆ ಪವರ್ ಇರೋ ಜಾಗದಲ್ಲಿ. ಅದೇ ಹಳೆ ಮೈಸೂರಲ್ಲಿ ಸಾಗಲಿದೆ ಪಾದಯಾತ್ರೆ. ಆದ್ದರಿಂದ ಕುಮಾರಸ್ವಾಮಿ ಮಾತು ಕೇಳಲೇಬೇಕು. ಅವ್ರು ಹೇಳಿದರು ಬೆಂಗಳೂರಿನ ಮೈಸೂರು ನಮ್ಮ ಪ್ರಾಬಲ್ಯ ಇರೋ ಜಾಗ. ಇಂದಿನ ಸಭೆಯಲ್ಲಿ ಕುಮಾರಸ್ವಾಮಿ ಮಾತುಕತೆ ವೇಳೆ ಇಟ್ಟಿದ್ದು ಒಂದೇ ಒಂದು ಬೇಡಿಕೆ. ಏನದು ಬೇಡಿಕೆ? ವಿಜಯೇಂದ್ರ ಆಪ್ತನಿಗೆ ಶಾಕ್ ಕೊಟ್ಟರು ಕುಮಾರಸ್ವಾಮಿ. ಯಾರು ವಿಜಯೇಂದ್ರ ಆಪ್ತ? ನಾನು ಪಾದಯಾತ್ರೆಗೆ ಬರ್ತೀನಿ, ಆದರೆ ಅವರು ಬರಬಾರ್ದು. ಯಾರವರು? ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಿಲ್ಲ. ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ಪಾದಯಾತ್ರೆಗೆ ನಾನು ಬರ್ತೇನೆ. ಕುಮಾರಸ್ವಾಮಿ ಬೇಡಿಕೆ ಕಂಡು ವಿಜಯೇಂದ್ರ ಒಮ್ಮೆ ಕಕ್ಕಾಬಿಕ್ಕಿ ಆಗ್ತಾರೆ. ಶಾಕ್ ಆಗೋದಿಲ್ಲ, ಕಕ್ಕಾಬಿಕ್ಕಿ ಆಗ್ತಾರೆ. ಇಲ್ಲಿ HDK ಬೇಕು, ಆ ಕಡೆ ಪ್ರೀತಮ್ ಗೌಡರನ್ನ ಬಿಡುವಂತಿಲ್ಲ. ಬಳಿಕ JP ನಡ್ಡಾ ಜೊತೆ HDK ಒಂದು ಮೀಟಿಂಗ್ ಆಗುತ್ತೆ. ಕುಮಾರಸ್ವಾಮಿ ಅವರೆಲ್ಲ ಬೇಡಿಕೆಗೆ JP ನಡ್ಡಾ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಈಗ ಏನಾಯಿತು? ಕುಮಾರಸ್ವಾಮಿ ಹಠ ಏನು? ಪ್ರೀತಮ್ ಗೌಡ ಇದ್ರೆ ನಾನು ಬರಲ್ಲ. ಈಗ ಪ್ರೀತಮ್ ಗೌಡ ಔಟ್, ಕುಮಾರಸ್ವಾಮಿ ಇನ್. ವಿಜಯೇಂದ್ರ ಸೋತ್ ಹೆಂಗೆದ್ರು? ಬಿಜೆಪಿ ಒಳಗಡೆ ವಿಜಯೇಂದ್ರ ಈ ಪಾದಯಾತ್ರೆ ನೇತೃತ್ವ ವಹಿಸಬಾರ್ದು ಅಂತೇಳಿ ಬಿಜೆಪಿ ಒಳಗಡೆ ಇದೆ. ಕುಮಾರಸ್ವಾಮಿ ಈ ರೀತಿ ಮಾತಾಡಿದಾಗ ಭಾಳ ಖುಷಿಯಾಗಿತ್ತು ಇವರಿಗೆ, ಲಾಭ ಬಿದ್ದೋಯ್ತು ಅಂತೇಳಿ. ಯಾರು? ಯತ್ನಾಳು, ರಮೇಶ್ ಜಾರಕಿಹೊಳಿ ಡ್ಯಾಶ್ ಡ್ಯಾಶ್. ಈಗ HD ಕುಮಾರಸ್ವಾಮಿ ಅವರನ್ನ ಮನವೊಲಿಸಿ ಪಾದಯಾತ್ರೆ ಅಂತೂ ಆಗುತ್ತೆ, ಅದಕ್ಕೆ ಚಾಲನೆಯನ್ನು ಕುಮಾರಸ್ವಾಮಿ ಅವರೇ ಕೊಡ್ತಾರಂತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಸೋತರು, ಗೆದ್ದರು. ವಿಜಯೇಂದ್ರ ಸೋತರು, ಗೆದ್ದರು. ಸೋತು ಗೆದ್ದವರಿಬ್ಬರು. ಓಕೆ. ಇದೇ ಮೂಢ ಹಗರಣ CM ಸಿದ್ದರಾಮಯ್ಯ ಅವರಿಗೆ ಉರುಳಾಗುವಂಥ ಸಾಧ್ಯತೆ ಇದೆ. ಈ ನಡುವೆ ಪಾದಯಾತ್ರೆ ಮಾಡೋಣ ಅಂತೇಳಿ BJP ಮತ್ತು JDS ನಿರ್ಧಾರ ಮಾಡ್ತು. ಮೊನ್ನೆ ಸಂಡೇ ಕೂತೆಲ್ಲ ನಿರ್ಧಾರ ಮಾಡಿದರು, ಹೋಗೋಣ ಸಾಟರ್ಡೆಯಿಂದ ಅಂತ. ಶುಕ್ರವಾರ ಒಂದೆರಡು ದಿವಸ ಮೊದಲು GT ದೇವೇಗೌಡರೆ ಬೇಡ ಅಂತ ಅನಿಸ್ತಾ ಇದೆ ಅಂತಂದರು. ಯಾಕೆಂದರೆ ಒಂದು ಡೌಟ್ ಬರ್ತಾ ಇದೆ. ಯಾಕೆಂದರೆ GT ದೇವೇಗೌಡರದ್ದು ಇದೆ, ಕುಮಾರಸ್ವಾಮಿದು ಇದೆ, ಮಂಚೇಗೌಡರದ್ದು ಇದೆ. ಇದೆಲ್ಲ ಹೊರಗೆ ಬಂದುಬಿಡುತ್ತಾ? ಸ್ವಾಧೀನಪಡಿಸ್ಕೊಂಡಿಲ್ಲ ಅಂತೆಲ್ಲ ಹೇಳಿದರು. ಸ್ವಾಧೀನಪಡಿಸ್ಕೊಂಡ ಕಾಗದ ಪತ್ರಗಳೆಲ್ಲ ಬಂತು, ಇರುಸು ಮುರುಸಾಗತ್ತೆ. ಆಗ ಅಲ್ಲ, ಕುಮಾರಸ್ವಾಮಿ ಹೇಳಿದ್ರೆ ನಾನು ಬರಲ್ಲಪ್ಪ, ಪಾದಯಾತ್ರೆ ಬರಲ್ಲ. ಏನು ರೀ ಆ ಮುಂದಾಳತ್ವ ಯಾರು ಕೊಟ್ಟಿದೆ? ಪ್ರೀತಮ್ ಗೌಡನಿಗೆ. ದೇವೇಗೌಡರ ಫ್ಯಾಮಿಲಿಗೆ ವಿಷ ಹಾಕಿದವನ ಜೊತೆ ನಾನು ಕೂತ್ಕೋಬೇಕಾ? ಅವನೇನು ಮುಂದಾಳತ್ವ ವಹಿಸೋದು? ಮಾಡಲ್ಲ. ನಮ್ಮನ್ನು ಕೇಳಲಿಕ್ಕಿಲ್ವಾ? ಹೆಂಡಾಮಂಡಲ ಆದರು. BJPಗೆ ಒಂದೇ ಸಲಕ್ಕೆ ಇದು ಏನಪ್ಪ ಇದು? ಮೀಡಿಯಾದಲ್ಲಿ ಕೂಡ ದೊಡ್ಡ ಸುದ್ದಿ ಆಯಿತು. ಬಿರುಕು, ಮತ್ತೊಂದು ಮಗದೊಂದು. ಕೊನೆಗೂ ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ದಾರೆ JP ನಡ್ಡಾ. ನೋಡಿ, ನಿಮ್ಗೆ ಯಾರು ಪ್ರೀತಮ್ ಗೌಡ ಬೇಡವಾ? ತೆಗೆದುಬಿಡೋಣ, ನೀವು ಬನ್ನಿ. ಆಮೇಲೆ ಎಲ್ಲರನ್ನ ಕರೆದು ನೋಡಿ ಮಾತಾಡಿಸಿದ್ದಾರೆ. ಎಲ್ಲರನ್ನ ಕರೆದು ಮಾತಾಡಿಸಿ ಟಾಟಾ ಬಾಯ್ ಬಾಯ್ ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ಚೆನ್ನಾಗಿ ಮಾಡಿ ಅಂತೇಳಿ ಬನ್ನಿ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ ನಿಮ್ಮ ಮುಂದೆ. ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಏಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಕೇಂದ್ರ ಕೈಗಾರಿಕೆ ಉಕ್ಕು ಮಂತ್ರಿ ಕುಮಾರಸ್ವಾಮಿ ಆಡಿದ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಇದು CM ಸಿದ್ದರಾಮಯ್ಯ ವಿರುದ್ಧದ ಹೋರಾಟ. HDKಗೂ ಸಿದ್ದರಾಮಯ್ಯ ಕಡುವೈರಿ.
ಇಂಥ ಸಂದರ್ಭದಲ್ಲಿ ಮೈಸೂರು ಪಾದಯಾತ್ರೆಗೆ ಹೋಗಲ್ಲ ಅಂದಾಗ ಕೇಸರಿ ಸೇನೆ ಅವಕ್ಕಾಗಿತ್ತು. ಆದರೆ ಕೊನೆಗೂ ಸಂಧಾನ ನಡೆದಿದೆ. ಇವತ್ತು ಕುಮಾರಸ್ವಾಮಿ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ನಿರಂತರ ಚರ್ಚೆ ನಡೆಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ನಡೆದ ಚರ್ಚೆಯಲ್ಲಿ ದೋಸ್ತಿ ಪಟ್ಟಿಗೆ ಎಚ್ಡಿಕೆ ಮಣಿದ್ರು. ಪಾದಯಾತ್ರೆಗೆ ಬರ್ತೀನಿ ಅಂತ ಹೇಳಿದರು. ಎರಡು ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಹಗರಣಗಳ ಸರ್ಕಾರ, ಇದರ ವಿರುದ್ಧ ನಾವು ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ, ಪಾದಯಾತ್ರೆನ ಹಮ್ಮಿಕೊಂಡಿದ್ದೇವೆ. ಎಚ್ಡಿಕೆ ದಂಡ, ಆದರೆ ಬಿಜೆಪಿಯಲ್ಲೇ ಯುದ್ಧ. ಆ ಕಡೆ ಕುಮಾರಸ್ವಾಮಿ ಸೈಲೆಂಟ್ ಆಗಿದ್ರೆ, ಈ ಕಡೆ ಬಿಜೆಪಿಯ ರೆಬೆಲ್ ನಾಯಕರು ಕೆರಳಿದ್ರು. ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಟೀಮ್ ಸಭೆ ನಡೆಸಿದೆ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ. ಯಾಕಂದರೆ ಸರಿಯಾಗಿ ಪಕ್ಷ ಎಲ್ಲರನ್ನ, ಹಿರಿಯರನ್ನ ಮತ್ತು ಪಕ್ಷದ ಸೋತ ಮೊನ್ನೆ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನು ವಿಶ್ವಾಸ ತೆಗೆದುಕೊಳ್ಳಾರ್ದೇ ಅನೇಕ ಕಡೆ ಪಕ್ಷದ ಅಭ್ಯರ್ಥಿಗಳಿಗೆ ದ್ರೋಹ ಮಾಡ್ಯಾರ ಅನ್ನೋಂಥ ಒಂದು ದೊಡ್ಡ ಕೂಗಿದೆ. ಒಟ್ಟಾರೆ ಸಮಾನ ಮನಸ್ಸರು ಕೂಡಿ ಪಕ್ಷವನ್ನು ಈ ಒಂದು ಪಿತ್ರಾಜಿತ ಪಕ್ಷ ಮಾಡದೆ ಇದು ಎಲ್ಲರ ಪಕ್ಷವಾಗಿ ಪರಿವರ್ತನೆ ಆಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಬಿಜೆಪಿ ಹೈಕಮಾಂಡ್ ಅನುಮತಿ ಕೊಟ್ಟ ತಕ್ಷಣವೇ ಪಾದಯಾತ್ರೆ ಶುರು ಮಾಡ್ತೀವಿ ಅಂದ್ರು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ. ಪಾದಯಾತ್ರೆಗೆ ಪರ್ಮಿಷನ್ ಹೈಕಮಾಂಡ್ ಪ್ರಮುಖ ಇದೆ, ಅವರು ಕೊಟ್ಟ ನಂತರ ಮುಂದಿನ ತೀರ್ಮಾನ ಮಾಡ್ತೀವಿ. ಜೆಡಿಎಸ್ನ ಕುಮಾರಸ್ವಾಮಿ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ಯಶಸ್ಸು ಕಾಣ್ತಿದ್ದಾರೆ. ಆದರೆ ತಮ್ಮದೇ ಪಕ್ಷದಲ್ಲಿನ ಬಂಡಾಯ ಶಮನ ಮಾಡಲಾಗದೆ ಒದ್ದಾಡ್ತಾ ಇರೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದರೆ ನೀವು ಡೈರೆಕ್ಟಾಗಿ ಫೇಸ್ ಮಾಡ್ತಾ ಇಲ್ಲ, ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಂತೇಳಿ ನೀವು ಅಂದರೆ ವಾಮ ಮಾರ್ಗ, ಬೆನ್ನಿಂದ ಚೂರಿ ಆಗ್ತಾ ಇದ್ದೀರಿ. ಹಾಗಿದ್ರೆ ಅವರು ಹೇಳಿದ ಮಾತು ನಿಜಾನ? KM ಶಿವಲಿಂಗೇಗೌಡರ ಮಾತು ಸತ್ಯವಾಗುತ್ತಾ? ಕರ್ನಾಟಕದಲ್ಲಿ ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಅಥವಾ ಅರೆಸ್ಟ್ ಆದರೆ ಸತ್ಯವಾಗ್ಬೋದಾ? ಯಾರನ್ನು ಬೇಕಿದ್ರೂ ಎದುರು ಹಾಕ್ಕೋಬೋದು. ನಮಗೆ ದೊಡ್ಡ ದೊಡ್ಡ ನಾಯಕರುಗಳು ಸಿಗೋದು ಭಾಳ ಕಡಿಮೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಯಡಿಯೂರಪ್ಪನವರನ್ನು ಅವತ್ತು ಕೆಳಗಿಳಿಸಿದ್ರು, ಆದರೆ ಅವರ ಮೇಲೆ ಡೈರೆಕ್ಟ್ ಆರೋಪ ಇತ್ತು, ಎಲ್ಲೂ ಗಲಾಟೆ ಆಗಲಿಲ್ಲ, ದುಡ್ಡು ತಿಂದಾರಪ್ಪ ಅಂತೇಳಿ. ಆದರೆ ಯಾವಾಗ ಅವರನ್ನು ಮೊನ್ನೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯ್ತು, ಅವರು ತಪ್ಪೇ ಇರಲಿಲ್ಲ ಅಂತ. ಆಗೇನಾಯ್ತು ಹೇಳಿ? BJP 66ಕ್ಕೆ ಬಂತು, ಗಲಾಟೆ ಆಗಿಲ್ಲ, ಬಟ್ 66ಕ್ಕೆ ಬಂತು. ಯಾಕೆ? ಯಡಿಯೂರಪ್ಪನವ್ರ ಮೇಲೆ ಜನ ಪ್ರೀತಿ ತೋರಿಸಿದ್ರು, BJP ವಿರುದ್ಧ ಓಟ್ ಹಾಕಿದ್ರು. ಹಾಗೇನೆ ಸಿದ್ದರಾಮಯ್ಯ ಕೂಡ ದೊಡ್ಡ ಜನನಾಯಕ.